ಬ್ರಿಟನ್ನ ರಾಜಧಾನಿ ಲಂಡನ್ನಲ್ಲಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಮೇಲೆ ಹಲ್ಲೆಯಾಗಿದೆ. ಹಲ್ಲೆ ಮಾಡಿದ್ದಾರಂತಂದರೆ ಖಲಿಸ್ತಾನಿ ಉಗ್ರರು. ಭಾರತದ ಅನ್ನ ತಿಂದು ವಿದೇಶದಲ್ಲಿ ಅವಿತು ಕುಳಿತು ಭಾರತ ವಿರೋಧಿ ಚಟುವಟಿಕೆಯನ್ನು ಮಾಡ್ತಿದ್ದಾರಲ್ಲ ಖಲಿಸ್ತಾನಿಗಳು, ಅದೇ ಖಲಿಸ್ತಾನಿಗಳು ಈಗ ರಾಷ್ಟ್ರಧ್ವಜವನ್ನು ಸುಟ್ಟು ಜೈಶಂಕರ್ ಅವರ ಮೇಲೆ ಹಲ್ಲೆಯನ್ನು ಮಾಡೋದಕ್ಕೆ ಅಂದರೆ ಅಟ್ಯಾಕ್ ಮಾಡೋದಕ್ಕೆ ಹೋದಂತಹ ಘಟನೆ ಸಂಭವಿಸಿದೆ. ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅದರಲ್ಲಿ ಪ್ರತಿಭಟನಾಕಾರನೊಬ್ಬ ಜೈಶಂಕರ್ ಅವರ ಬೆಂಗಾವಲು ಪಡೆಯ ಕಾರಿನತ್ತ ನುಗ್ಗಿದ್ದು ಪೊಲೀಸರು ಆರಂಭದಲ್ಲಿ ಆತನನ್ನು ತಡೆಯುವ ಪ್ರಯತ್ನ ಮಾಡೋದಿಲ್ಲ. ಈ ವೇಳೆ ಆತ ಪೊಲೀಸರ ಎದುರೇ ಭಾರತದ ತ್ರಿವರ್ಣ ಧ್ವಜವನ್ನು ಹರಿದಾಕ್ತಾನೆ, ಖಲಿಸ್ತಾನಿ ಪರ ಘೋಷಣೆಯನ್ನು ಕೂಗ್ತಾನೆ. ಅದೇ ನೋಡಿ, ಒಬ್ಬ ಭಾರತದ ವಿದೇಶಾಂಗ ಸಚಿವರು ಬ್ರಿಟನ್ಗೆ ಹೋಗಿದ್ದಾರೆ. ಬ್ರಿಟನ್ಗೆ ಹೋದಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಚಾಥಮ್ ಹೌಸ್ನಲ್ಲಿ ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಜೈಶಂಕರ್ ಅಂದರೆ ವಿದೇಶಾಂಗ ಸಚಿವರ ಮೇಲೆ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆದಂತಹ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ, ಬೇರೆ ದೇಶದಿಂದ ಒಬ್ಬ ಅತಿಥಿಗಳು ಬಂದಿದ್ದಾರೆ, ಅಲ್ಲಿ ಪೊಲೀಸ್ ವ್ಯವಸ್ಥೆ ಇರುತ್ತೆ, ಸುರಕ್ಷತೆ ಇರುತ್ತೆ, ಎಲ್ಲವನ್ನು ಕೂಡ ಇಟ್ಟುಕೊಂಡೇ ಮಾಡಿರ್ತಾರೆ. ಆದರೆ ಪೊಲೀಸರು ಏನಂತಂದರೆ ಅಲ್ಲಿ ಸುಮ್ಮನೆ ಕೂತ್ಕೊಂಡಿದ್ರು. ಅಟ್ಯಾಕ್ ಮಾಡುವಂತಹ ಸಂದರ್ಭದಲ್ಲಿ ಸುಮ್ಮನೆ ಕೂತ್ಕೊಂಡಿದ್ರು, ಸುಮ್ಮನೆ ನಿಂತ್ಕೊಂಡಿದ್ರು. ನಂತರ ರಾಷ್ಟ್ರಧ್ವಜವನ್ನು ಅದೇ ನೆಲದಲ್ಲಿ ನಿಂತ್ಕೊಂಡು ಹರಿತಾರೆ. ಆದರೂ ಕೂಡ ಪೊಲೀಸರು ತಡೆಯುವಂತಹ ಕೆಲಸ ಮಾಡಿಲ್ಲ ಅನ್ನುವಂತಹ ಆರೋಪ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋ ತುಂಬ ವೈರಲ್ ಆಗ್ತಾ ಇದೆ. ಇದರಿಂದ ಗೊತ್ತಾಗುತ್ತೆ ಬ್ರಿಟನ್ ಕೂಡ ಭಾರತದ ಮೇಲೆ ಕೆಂಡ ಕಾರ್ತಾಗಿದೆ. ಮೊದಲಿಗೆ ಜಸ್ಟಿನ್ ಟ್ರೂಡೋ ಆಗಿರಬಹುದು, ಮೊದಲಿನ ಅಧ್ಯಕ್ಷರಾಗಿರ್ಬೋದು, ಭಾರತದ ಮೇಲೆ ಎಷ್ಟು ನೀವು ಕೆಂಡ ಕಾರದ್ರಲ್ಲ ಅವರೆಲ್ಲ ಮಣ್ಣು ಮುಚ್ಚಿ ಹೋಗ್ಬಿಟ್ರು. ಭಾರತದ ಮೇಲೆ ಕೆಂಡ ಕಾರದಂಥವರು ಪ್ರತಿಯೊಬ್ಬರು ಮಣ್ಣು ಹೋಗ್ಬಿಟ್ರು. ಭಾರತ ವಿದೇಶಾಂಗ ಸಚಿವಾಲಯವು ಭದ್ರತಾ ವೈಫಲ್ಯ ಕುರಿತು ಖಂಡನೆ ವ್ಯಕ್ತಪಡಿಸಿದೆ. ನಾವು ಭದ್ರತೆ ಉಲ್ಲಂಘನೆಯ ವಿಡಿಯೋ ನೋಡಿದ್ದೇವೆ. ಪ್ರತ್ಯೇಕತಾವಾದಿಗಳು ಮತ್ತು ಉಗ್ರರ ಸಣ್ಣ ಗುಂಪೊಂದು ಈ ಕೃತ್ಯವನ್ನು ನಡೆಸಿರುವುದು ಖಂಡನೀಯ ಅಂತ ಭಾರತ ವಿದೇಶಾಂಗ ಸಚಿವಾಲಯ ಆಕ್ರೋಶ ವ್ಯಕ್ತಪಡಿಸಿದೆ. ಬ್ರಿಟನ್ ಸರ್ಕಾರ ಈ ಕುರಿತು ತಮ್ಮ ಕ್ರಮವನ್ನು ಖಂಡಿಸಿ ರಾಜತಾಂತ್ರಿಕ ಬಾಧ್ಯತೆ ಪಾಲಿಸುವ ವಿಶ್ವದಲ್ಲಿ ಅಂದರೆ ನಾವೆಲ್ಲ ಕರೆಕ್ಟಾಗೇ ಇದ್ವಿ, ಏನೋ ಅಚಾತುರ್ಯ ನಡೆದು ಹೋಗಿದೆ ಅಂತ ಭಾರತಕ್ಕೆ ಒಂದು ಲೆಟರ್ ಕೂಡ ಬರೆದಿದೆ. ಇನ್ನು ಈ ನಡುವೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರ ಮೇಲೆ ಖಲಿಸ್ತಾನಿಗಳು ಮಾಡಿರುವಂತಹ ದಾಳಿಯ ಪ್ರಯತ್ನ ಘಟನೆಯನ್ನು ಖಂಡಿಸಿರುವಂತಹ ಬ್ರಿಟನ್ ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವಂತಹ ಬ್ರಿಟನ್ ವಿದೇಶಾಂಗ ಸಚಿವಾಲಯ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಯುಕೆ ಭೇಟಿಯ ಸಂದರ್ಭದಲ್ಲಿ ಆಗಿರುವಂತಹ ಘಟನೆಯನ್ನು ನಾವು ವಿಷಾದಿಸ್ತೇವೆ ಅಂತ ಹೇಳಿದ್ದಾರೆ. ಹಾಗಾದರೆ ಘಟನೆ ಹೇಗಾಯಿತು, ದಾಳಿ ಹೇಗಾಯಿತು ಅಂತ ನೋಡ್ತಾ ಹೋಗೋದಾದರೆ, ಲಂಡನ್ನ ಚಾಥಮ್ ಹೌಸ್ನಲ್ಲಿ ನಡೆದಂತಹ ಸಭೆಯನ್ನು ಮುಗಿಸಿಕೊಂಡು ಜೈಶಂಕರ್ ಅವರು ವಾಪಸ್ ಬರ್ತಾ ಇದ್ರು. ಆಗ ಅವರ ಬೆಂಗಾವಲು ಪಡೆಯ ವಾಹನದತ್ತ ಖಲಿಸ್ತಾನಿ ಉಗ್ರರು ನುಗ್ತಾರೆ. ಭಾರತ ವಿರೋಧಿ ಘೋಷಣೆಯನ್ನು ಕೂಗುತ್ತಾ ತ್ರಿವರ್ಣ ಧ್ವಜವನ್ನು ಹಿಡಿದು ನುಗ್ಗಿದಂತಹ ಈ ಖಲಿಸ್ತಾನಿ ಉಗ್ರರು ಬಳಿಕ ತ್ರಿವರ್ಣ ಧ್ವಜವನ್ನು ಅಲ್ಲೇ ಸುಟ್ಟು ಹಾಕ್ತಾರೆ, ಅಲ್ಲೇ ಹರಿದು ಹಾಕ್ತಾರೆ. ಆದರೂ ಕೂಡ ಆತನ ಪೊಲೀಸರು, ಅಲ್ಲಿ ಏನು ಬ್ರಿಟನ್ ಪೊಲೀಸರು ಇದ್ರಲ್ಲ, ರಕ್ಷಣಾ ಪಡೆಗಳಿದ್ರಲ್ಲ, ಅದನ್ನು ಹಂಗೆ ಸುಮ್ಮನೆ ನೋಡ್ತಾ ನಿಂತ್ಕೊಂಡಿದ್ರು. ಯಾವಾಗ ಜೈಶಂಕರ್ ಅವರ ಮೇಲೆ ಅಟ್ಯಾಕ್ ಒಂದು ಸ್ವಲ್ಪ ಹತ್ತಿರ ಬಂದಂಗೆ ಆಗುತ್ತೋ ಆವಾಗ ಅವರನ್ನು ಬೆದರಿಕೆ ಅಂದರೆ ಅವರನ್ನು ತಡೆಯುವಂತಹ ಕೆಲಸ ನಡೆಯುತ್ತೆ. ಇಷ್ಟೇ ಅಲ್ಲದೆ ಬಳಿಕ ಪೊಲೀಸರ ಆ ಉಗ್ರರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ನಾವು ವಿಚಾರಣೆ ಮಾಡ್ತೀವಿ ಯಾರಿವರು ಅಂತ ಹೇಳಿದ್ದಾರೆ. ವಿಚಾರಣೆ ಮಾಡೋ ಅವಶ್ಯಕತೆಯೇ ಇಲ್ಲ. ಖಲಿಸ್ತಾನಿ ಉಗ್ರರನ್ನು ನೀವೇನು ಬೆಳೆಸ್ತಾ ಇದ್ದೀರಲ್ಲ, ಇದು ಪಾಕಿಸ್ತಾನದಂತೆ ಆಗಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಈಗೇನು ಪಾಕಿಸ್ತಾನ ಅಲ್ ಖೈದಾ ಸಂಘಟನೆಗಳನ್ನು ಬೆಳೆಸಿತ್ತಲ್ಲ, ತಾಲಿಬಾನ್ ಬೆಳೆಸ್ತಲ್ಲ, ಈಗ ತಾಲಿಬಾನ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಅಫ್ಘಾನಿಸ್ತಾನನ್ನು ವಶಪಡಿಸ್ಕೊಂಡು ಈಗ ಪಾಕಿಸ್ತಾನದ ಕೆಲವೊಂದಿಷ್ಟು ಖೈಬರ್ ಪಖ್ತೂನ್ಖ್ವಾ ಪ್ರದೇಶ ಆಗಿರಬಹುದು, ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ಗಡಿ ಭಾಗದಲ್ಲಿ ಎಲ್ಲವನ್ನ ಅವರು ಏನು ಮಾಡ್ತಾರೆ ಕಬಳಿಸ್ಕೊಳ್ತಾ ಇದ್ದಾರೆ. ಇದೇ ತಾಲಿಬಾನ್ ಉಗ್ರರನ್ನು ಸಾಕಿದವರು. ತಾಲಿಬಾನ್ ಉಗ್ರರು ಮೊನ್ನೆ ಎಷ್ಟೇ ಬಾಂಬ್ ಬ್ಲಾಸ್ಟ್ ಮಾಡಿದ್ರು. ಬಾಂಬ್ ಬ್ಲಾಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಇದೇ ಪಾಕಿಸ್ತಾನಿ ಸೈನಿಕರು, 100 ಸೈನಿಕರು ಸುಟ್ಟು ಕರಕಲಾಗಿದ್ದಾರೆ. ತಾನೇ ಸಾಕಿದ ನಾಯಿ ತನಗೇ ಕಚ್ಚಿತ ಅಂತ ಹೇಳ್ತಾರಲ್ಲ, ಅದೇ ಥರ ಈಗ ಬ್ರಿಟನ್ಗೂ ಕೂಡ ಆಗತ್ತೆ. ಏನಂತಂದರೆ ಖಲಿಸ್ತಾನಿ ಉಗ್ರರನ್ನು ಏನು ಬೆಳೆಸಿ ಮಾಡ್ತಾ ಇದ್ದಾರಲ್ಲ, ಇದು ಒಂದಲ್ಲ ಒಂದು ಏನಾಗತ್ತಂತಂದರೆ ಬ್ರಿಟನ್ಗೆ ಏನಾಗತ್ತಂತಂದರೆ ಹೊಡೆತ ಬೀಳುತ್ತೆ.